ಗುಡ್ ಮಾರ್ನಿಂಗ್. ಎಲ್ಲರಿಗೂ ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ವಾರದ ಹಿಂದೆ ನಾವು ಗಿಡಗಳನ್ನು ಹಾರ್ಡ್ ಪ್ರೂನಿಂಗ್ ಮಾಡಿದ್ವಿ. ಗಿಡಗಳನ್ನು ರೀಪಾಟ್ ಮಾಡೋದನ್ನು ತೋರಿಸಿದ್ದೆ. ಮಲ್ಲಿಗೆ ಗಿಡವನ್ನು ಕೂಡ ಹಾರ್ಡ್ ಪ್ರೂನಿಂಗ್ ಮಾಡಿ ಅದನ್ನು ರೀಪಾಟ್ ಮಾಡೋದನ್ನು ನಿಮಗೆಲ್ಲ ತೋರಿಸಿದ್ದೆ. ಆ ಗಿಡದಲ್ಲಿ ಇವಾಗ ಯಾವ ರೀತಿ ಒಂದು ಚೇಂಜಸ್ ಆಗಿದೆ, ಅದರಲ್ಲಿ ಪಾಸಿಟಿವ್ ರಿಸಲ್ಟ್ ಬಂದಿದೆಯಾ ಅಥವಾ ನೆಗೆಟಿವ್ ರಿಸಲ್ಟ್ ಬಂದಿದೆಯಾ ಅನ್ನೋದನ್ನು ಈ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೋಡಿ, ಈ ಗಿಡದ ಕಂಡೀಷನ್ ಹಾರ್ಡ್ ಪ್ರೂನಿಂಗ್ ಮಾಡಿರಬೇಕಾದ್ರೆ ಗಿಡದ ಕಂಡೀಷನ್ ಹೇಗಿತ್ತು, ಅದಕ್ಕೆ ನಾನು ಕೆಲವು ಫರ್ಟಿಲೈಸರ್ಸನ್ನು ಕೂಡ ಹಾಕೋದನ್ನು ತೋರಿಸಿದ್ದೆ ನಿಮಗೆ. ಅಲ್ಲಿ ನಾನು ವರ್ಮಿ ಕಂಪೋಸ್ಟ್, ಟೀ ಪೌಡ್ರ್ ಹಾಗೂ ಸ್ವಲ್ಪ ಬೇವಿನ ಹಿಂಡಿಯನ್ನು ತೊಗೊಂಡು ಗಿಡಗಳಿಗೆ ಫೀಡಿಂಗ್ ಮಾಡಿದ್ದೆ. ಇದೆಲ್ಲ ಆದ ನಂತರ ಗಿಡಗಳನ್ನು ಸ್ವಲ್ಪ ದಿನ ಶೇಡಲ್ಲಿಡಿ, ಗಿಡಗಳ ಮೇಲೆ ಪ್ಲೇನ್ ನೀರಿನಿಂದ ಮಿಸ್ಟಿಂಗ್ ಮಾಡ್ತಾಯಿರಿ ಅಂತ ಹೇಳಿದ್ದೆ. ಇದೆಲ್ಲ ಆದ ನಂತರ ಗಿಡಗಳು ಏನಾಗ್ತಾಯಿದೆ, ಇವಾಗ ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ. ಗ್ರೋತ್ ಆಗ್ತಿರ್ಬೇಕಾದ್ರೆ ನಾವು ಕೆಲವೊಂದು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಅದೇನು ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಇದು ಗುಲಾಬಿ ಗಿಡ ಹಾರ್ಡ್ ಪ್ರೂನಿಂಗ್ ಮಾಡಿರಬೇಕಾದ್ರೆ ಇದರಲ್ಲಿ ಕೇವಲ 1 ವಾರ ಆಯಿತು ನಾನು ಹಾರ್ಡ್ ಪ್ರೂನಿಂಗ್ ಮಾಡಿ. ಇದರಲ್ಲಿ ಎಷ್ಟು ಚೆನ್ನಾಗಿ ಇವಾಗ ಇನ್ಸ್ಟಂಟಾಗಿ ಚಿಗುರು ಬರ್ತಾ ಇದೆ. ಪ್ರತಿಯೊಂದು ಬ್ರಾಂಚ್ನಲ್ಲಿ ಪ್ರತಿಯೊಂದು ಒಂದು ಭಾಗದಲ್ಲೂ ಕೂಡ ಹೊಸ ಚಿಗುರಿದೆ, ಹೊಸ ಒಂದು ಬ್ರಾಂಚಸ್ ಬರ್ತಾ ಇದೆ. ನೋಡಿ, ಮೇಣದ ಬತ್ತಿಯಿಂದ ಸೀಲ್ ಮಾಡೋದ್ರಿಂದ ಒಂದು ಬೆನಿಫಿಟ್ಸ್ ಏನು ಅಂತಂದರೆ, ನೀವು ಗಿಡಗಳ ಮೇಲೆ ಯಾವುದೇ ಒಂದು ನೀರನ್ನು, ಒಂದು ಔಷಧಿಯನ್ನು ಸ್ಪ್ರೇ ಮಾಡಿದ್ರು ಕೂಡ ಆ ಒಂದು ಕಟ್ ಮಾಡಿರುವಂಥ ಬ್ರಾಂಚ್ನಿಂದ ಡೈಬ್ಯಾಕ್ ಬರಲ್ಲ. ಅಲ್ಲಿ ಕಂಪ್ಲೀಟಾಗಿ ಏನಾರು ಮಾಡುತ್ತೆ ಅಂತಂದರೆ, ಮೇಣದ ಬತ್ತಿ ಸೀಲ್ ಮಾಡಿರೋದ್ರಿಂದ ಗಿಡ ತುಂಬ ಸ್ಟ್ರಾಂಗ್ ಆಗಿ ಹಾಗೂ ಬರುವಂಥ ಬ್ರಾಂಚಸ್ ಹೆಲ್ದಿಯಾಗಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನೊಂದೇನು ಅಂತಂದರೆ, ಈ ರೀತಿ ಚಿಗುರು ಬರಬೇಕು ಅಂತಂದರೆ ನೀವು ಡೈಲಿ ತಪ್ಪದೆ ಗುಲಾಬಿ ಗಿಡ ಆಗಿರ್ಬೋದು, ಮಲ್ಲಿಗೆ ಆಗಿರ್ಬೋದು ಅಥವಾ ದಾಸವಾಳ ಆಗಿರ್ಬೋದು, ಖಂಡಿತ 2 ಟೈಮ್ ಆದರೂ ನೀವು ಪ್ಲೇನ್ ವಾಟರ್ನಿಂದ ಸ್ಪ್ರೇ ಮಾಡಲೇಬೇಕು. ನೀವು ಇನ್ಯಾವುದೋ ಒಂದು ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಯಾವುದೋ ಒಂದು ವಸ್ತುವಿನಿಂದ ಸ್ಪ್ರೇ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೂ ಕೂಡ ನೀವು ನಾರ್ಮಲ್ ನೀರಿಂದ ಸ್ಪ್ರೇ ಮಾಡಲೇಬೇಕು. ನೋಡಿ, 7 ದಿನ ಆಯಿತು ಕೇವಲ, ಅಷ್ಟರಲ್ಲೇ ಮಲ್ಲಿಗೆ ಗಿಡ ಎಷ್ಟು ಚೆನ್ನಾಗಿ ರಿಕವರ್ ಆಗ್ತಾ ಇದೆ ಅಂತ. ನೆಕ್ಸ್ಟ್ ಒಂದು ಚಿಗುರು ಬರ್ತಾ ಇದೆ ಅಂತ ಯಾವುದೇ ಗಿಡಕ್ಕೂ ಓವರ್ ಫರ್ಟಿಲೈಸರ್ ಮಾಡಲೇಬೇಡಿ. ಯಾವುದಾದ್ರೂ ಒಂದು ಲಿಕ್ವಿಡ್ ನೀವು ಕೊಟ್ಟರು ನಡೆಯುತ್ತೆ. ಫಾರ್ ಎಕ್ಸಾಂಪಲ್, ನೀವು ಟೀ ಕಂಪೋಸ್ಟ್ ಆಗಿರ್ಬೋದು ಅಥವಾ ಕಂಪೋಸ್ಟ್ ಟೀ ಆಗಿರ್ಬೋದು, ಇದೇನಾದರೂ ಸ್ವಲ್ಪ ಪ್ರಮಾಣದಲ್ಲಿ ಕೊಡಿ. ಅತಿಯಾಗಿ ಯಾವುದೇ ಒಂದು ಫರ್ಟಿಲೈಸರ್ ಹಾಕಬೇಡಿ. ಯಾಕಂತಂದರೆ ಗಿಡದಲ್ಲಿ ಇವಾಗ ಸಣ್ಣ ಸಣ್ಣ ಚಿಗುರು, ಚಿಕ್ಕ ಚಿಕ್ಕ ಎಲೆಗಳು ಬರ್ತಾ ಇರುತ್ತೆ. ಅವಕ್ಕೆ ಹೆಚ್ಚಿಗೆ ಯಾವುದೇ ರೀತಿ ಫರ್ಟಿಲೈಸರ್ ಅವಶ್ಯಕತೆ ಇರಲ್ಲ. ಅದರಲ್ಲಿ ಚೆನ್ನಾಗಿ ಸ್ವಲ್ಪ ಬ್ರಾಂಚಸ್ ಹೆಲ್ದಿಯಾಗಿ ಬಂದ ನಂತರ ನೀವು ಫೀಡಿಂಗ್ ಮಾಡೋದು ಒಳ್ಳೆಯದು. ಅಲ್ಲಿವರೆಗೂ ಯಾವುದೇ ರೀತಿ ಫರ್ಟಿಲೈಸರ್ ಮಾಡಬೇಡಿ. ನಾವೇನು ರಿಪೋರ್ಟ್ ಮಾಡಬೇಕಾದ್ರೆ ಫರ್ಟಿಲೈಸರ್ ಮಾಡಿರ್ತೀವಲ್ಲ, ಅದು ಮಿನಿಮಮ್ 20 ದಿನಗಳವರೆಗಾದರೂ ಸಾಕಾಗತ್ತೆ. ಅದಾದ ನಂತರ ನಾನು ನಿಮಗೆ ಮತ್ತೆ ಯಾವ ಫರ್ಟಿಲೈಸರ್ ಹಾಕಬೇಕು ಅನ್ನೋದನ್ನು ಮುಂದಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಇದಾದ ನಂತರ ಚಿಗುರು ಬರ್ತಿರ್ಬೇಕಾದ್ರೆ 2-3 ದಿನಕ್ಕೊಮ್ಮೆ ಯಾವುದಾದ್ರೂ ಒಂದು ಫಂಗಿಸೈಡ್, ಅರಿಶಿಣದ ಪುಡಿ ಆಗಿರ್ಬೋದು ಅಥವಾ ನೀಮ್ ಆಯಿಲನ್ನು ತಪ್ಪದೇ ಸ್ಪ್ರೇ ಮಾಡಿ. ಈ ಕೀಟಗಳು ಏನು ಮಾಡುತ್ತೆ ಅಂತಂದರೆ, ಈ ರೀತಿ ಚಿಕ್ಕ ಚಿಕ್ಕ ಚಿಗುರು, ಎಳೆಯ ಚಿಗುರು ಇದ್ದಾಗಲೇ ಬಂದು ಅಲ್ಲೇ ಮನೆ ಮಾಡ್ಕೊಂಡು ಬಿಡುತ್ತೆ. ಆವಾಗ ನಾವು ಅದನ್ನು ಗಮನ ಕೊಡದೆ ಹೋದರೆ ಏನಾಗುತ್ತೆ, ಮುಂದೆ ಅದು ಹೆಚ್ಚಿಗೆ ಆಗಿ ಗಿಡಗಳೇನಾಗುತ್ತೆ, ಚಿಗುರೆಲ್ಲ ಒಣಗಿ ಹೋಗುವಂಥ ಸಾಧ್ಯತೆಗಳಿರುತ್ತೆ ಈ ರೀತಿ. ನೆಕ್ಸ್ಟ್ ಬಂದು ನೋಡಿ, ಮಣ್ಣಿನಲ್ಲಿ ಯಾವಾಗಲೂ ಮಾಯಿಶ್ಚರ್ ಮೇಂಟೈನ್ ಆಗಿರಬೇಕು. ಈ ರೀತಿ ಸ್ವಲ್ಪ ನೀವು ಮಣ್ಣನ್ನು ಕೈಯಲ್ಲಿ ಹಿಡಿದಾಗ ತುಂಬ ನೀರು ಇರಬಾರ್ದು, ತುಂಬ ಡ್ರೈ ಆಗೂ ಇರಬಾರ್ದು. ತುಂಬ ನೀರಾಗಿಬಿಟ್ರೆ ಏನಾಗುತ್ತೆ ಅಂತಂದರೆ, ಬಂದಿರುವಂಥ ಚಿಗುರು ಕೊಳ್ತೋಗುತ್ತೆ. ಕೆಳಗಡೆ ಬೇರು ಕೂಡ ರೂಟ್ ಔಟ್ ಆಗುತ್ತೆ. ಯಾಕಂತಂದರೆ ನಾವು ಸದ್ಯದಲ್ಲೇ ರಿಪೋರ್ಟ್ ಮಾಡಿರ್ತೀವಿ, ಬೇರುಗಳು ಕೂಡ ಟ್ರಾನ್ಸ್ಪ್ಲಾಂಟಿಂಗ್ ಶಾಕಲ್ಲಿರುತ್ತೆ, ರಿಕವರ್ ಆಗ್ತಾ ಇರುತ್ತೆ. ಇಂಥದ್ರಲ್ಲಿ ನಾವು ಹೆಚ್ಚಿಗೆ ನೀರನ್ನು ಹಾಕಿಬಿಟ್ವಿ ಅಂತಂದರೆ ಈ ಬೇರುಗಳು ಕೂಡ ಏನಾಗುತ್ತೆ, ಶಾಕ್ಗೆ ಒಳಗಾಗುತ್ತೆ. ನೀವು ಅಂಡರ್ ವಾಟ್ರಿಂಗ್ ಅಂದರೆ ತುಂಬಾ ಕಡಿಮೆ ನೀರು ಹಾಕಿಬಿಟ್ರಿ ಅಂತಂದರೆ ಮೇಲ್ಗಡೆ ಬರ್ತಿರುವಂಥ ಚಿಗುರು ಒಣಗಿ ಹೋಗುತ್ತೆ, ಕೆಳಗಡೆ ಇರುವಂಥ ರೂಟ್ಸ್ ಕೂಡ ಡ್ರೈ ಆಗಿ ಗಿಡ ಒಣಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ನೋಡಿ, ಈ ಮಣ್ಣು ನೋಡಿದರೆ ನಿಮ್ಗೆ ಅರ್ಥ ಆಗ್ತಾ ಇರ್ಬೋದು. ಈ ರೀತಿ ಮಾಯಿಶ್ಚರನ್ನು ಮೇಂಟೈನ್ ಮಾಡಿ ಇಟ್ಕೊಂಬಿಡಿ. ಇದಾದ ನಂತರ ಸ್ವಲ್ಪ ಚಿಗುರು ಕಾಣಿಸ್ತಾ ಇದೆ, ಡೈರೆಕ್ಟಾಗಿ ಬಿಸಿಲಿನಲ್ಲಿ ಇಡಬೇಕು ಅಂತಂದರೆ ಆ ರೀತಿ ಮಾಡಲೇಬೇಡಿ. ನೋಡಿ, ಈ ದಾಸವಾಳ ಗಿಡ ಇವಾಗ ಏನು ಇಷ್ಟು ಚಿಗುರು ಬಂದಿದೆಯಲ್ಲ, ಇಷ್ಟು ಬಂದ ನಂತರ ನೀವೇನು ಮಾಡ್ಬೋದು, ಇದನ್ನು ಸ್ವಲ್ಪ 1 ಗಂಟೆ 1-2 ಗಂಟೆ ಬಿಸಿಲಿನಲ್ಲಿ ನೀವು ಇಡ್ಬೋದು. ಆದರೆ ಡೈರೆಕ್ಟ್ ಬಿಸಿಲಿನಲ್ಲಿ ಯಾವುದೇ ಕಾರಣಕ್ಕೂ ಇಡಲೇಬೇಡಿ. ಆನಂತರ
2-3 ದಿನಕ್ಕೊಮ್ಮೆ ಈ ರೀತಿ ಮಣ್ಣನ್ನು ಲೂಸ್ ಮಾಡ್ತಾಯಿರಿ. ಮಣ್ಣು ಈ ರೀತಿ ಲೂಸ್ ಮಾಡೋದ್ರಿಂದ ಮಣ್ಣು ಏನಾಗಿರುತ್ತೆ, ಸಡಿಲವಾಗಿರುತ್ತೆ ಹಾಗೂ ಬೇರುಗಳಿಗೆ ಆಕ್ಸಿಜನ್ ಕೂಡ ತುಂಬ ಚೆನ್ನಾಗಿ ತಲುಪುತ್ತೆ. ನೋಡಿ, ಈ ಗಿಡ ಸೈಡಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಲ್ಲ, ಆ ಒಂದು ಗುಲಾಬಿ ಹೂವಿನ ಗಿಡ ಇದು ಅಕ್ಟೋಬರ್ ನವಂಬರ್ವರೆಗೂ ತುಂಬ ಚೆನ್ನಾಗಿ ಹೂಗಳನ್ನು ಕೊಟ್ಟಿತ್ತು. ಆ ನಂತರ ಸ್ವಲ್ಪ ಏನಾಯಿತು, ಹೂಗಳು ಕಡಿಮೆ ಆದ ನಂತರ ನಾನು ಏನು ಮಾಡಿದ್ದೀನಿ, ಮೊನ್ನೆ ತಾನೇ ಇದನ್ನು ಹಾರ್ಡ್ ಪ್ರೂನಿಂಗ್ ಮಾಡಿ ರಿಪೋರ್ಟ್ ಮಾಡಿದ್ದೀನಿ. ಇದರಲ್ಲಿ ಕೂಡ ಚೆನ್ನಾಗಿ ಇವಾಗ ಚಿಗುರು ಬರ್ತಾ ಇದೆ. ಇಂಥ ಕಂಡೀಷನ್ನಲ್ಲಿ ಈ ಗಿಡಗಳಿಗೆ ಯಾವುದೇ ರೀತಿ ಸಾಲಿಡ್ ಫರ್ಟಿಲೈಸರನ್ನು ಕೊಡಲೇಬೇಡಿ. ಅವು ಬೇರುಗಳು ಹಿರ್ಕೊಳ್ಳೋದಕ್ಕೂ ಕೂಡ ತೊಂದರೆ ಆಗುತ್ತೆ. ಆಮೇಲೆ ಮೇಲ್ಗಡೆ ಗಿಡಗಳಿಗೆ ಸಪ್ಲೈ ಮಾಡೋದಕ್ಕೂ ಕೂಡ ಏನಾಗುತ್ತೆ, ಗಿಡಗಳು ಅಷ್ಟೊಂದು ಇವಾಗ ಸ್ಟ್ರಾಂಗ್ ಆಗಿರಲ್ಲ. ನೆಕ್ಸ್ಟ್ ಬಂದು ನಾನು ಏನು ಮಾಡ್ತೀನಿ, ಡೈಲಿ ಅಲ್ಲ ಅಂತಂದರೂ 4 ದಿನಗಳಿಗೊಮ್ಮೆ ಎಪ್ಸಮ್ ಸಾಲ್ಟನ್ನು ತಪ್ಪದೆ ನೀರಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡಿ. ಎಪ್ಸಮ್ ಸಾಲ್ಟನ್ನು ನೀರಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಬರುವಂಥ ಎಲೆಗಳು ಲಶ್ ಗ್ರೀನಾಗಿ ಹೆಲ್ದಿಯಾಗಿ ಬರುತ್ತೆ. ಆಮೇಲೆ ಇದರಲ್ಲಿ ಫೋಟೋಸಿಂಥೆಸಿಸ್ ಕ್ರಿಯೆ ಚೆನ್ನಾಗಾಗೋದ್ರಿಂದ ಫುಡ್ ಕೂಡ ಅಂತಂದರೆ ಆಹಾರ ತುಂಬ ಚೆನ್ನಾಗಿ ಗಿಡಗಳು ರೆಡಿ ಮಾಡಿಕೊಳ್ಳುತ್ತೆ. ಇದನ್ನು ನೀವು ವಾರಕ್ಕೊಮ್ಮೆ ಮಣ್ಣಿನಲ್ಲಿ ಕೂಡ ಏನು ಮಾಡ್ಬೋದು, ನೀರಿನಲ್ಲಿ ಡೈಲ್ಯೂಟ್ ಮಾಡಿ ಕೊಡೋದ್ರಿಂದ ಬೇರುಗಳು ಸ್ಟ್ರಾಂಗ್ ಆಗುತ್ತೆ, ಗಿಡಗಳು ಬೇಗ ರಿಕವರ್ ಆಗೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಈ ಕೆಲಸವನ್ನು ತಪ್ಪದೇ ಮಾಡಿ. ಆ ನಂತರ ಈ ಗುಲಾಬಿ ಗಿಡದಲ್ಲಿ ಸ್ವಲ್ಪ ಇನ್ನೂ ಹೆಚ್ಚಿಗೆ ಚಿಗುರು ಬಂದ ನಂತರ ನೀವೇನು ಮಾಡ್ಬೋದು, ವಾರಕ್ಕೊಮ್ಮೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕಾಫಿ ಪೌಡರ್ ಆಗಿರ್ಬೋದು ಅಥವಾ ಟೀ ಪೌಡ್ರನ್ನು ಬಾಯ್ಲ್ ಮಾಡಿ, ಅಂತಂದರೆ ಕುದಿಸಿ ಆ ನೀರನ್ನು ಸೋಸಿ ಏನು ಮಾಡಿ ನೀವು ಗಿಡಗಳ ಮೇಲೆ ಸ್ಪ್ರೇ ಮಾಡೋದ್ರಿಂದ ಗುಲಾಬಿ ಗಿಡ ತುಂಬ ಬೇಗ ರಿಕವರ್ ಆಗೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಚಿಗುರು ಬರ್ತಿರ್ಬೇಕಾದ್ರೆ ಯಾವ ರೀತಿ ನಾವು ಗಿಡಗಳನ್ನು ಆರೈಕೆ ಮಾಡಬೇಕು, ಇದು ತುಂಬ ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ. ಏನು ಮಾಡಬೇಕು, ಯಾವ ರೀತಿ ಆರೈಕೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.